ಸ್ವಾತಿ, ಬೇಗ ರೆಡಿಯಾಗಿ ಬಾ. ಆಯ್ತು ರೀ, ಬಂದೆ. ಪ್ರತಿ ಸಲ ನನ್ನ ಮಗ ನನ್ನನ್ನು ಕರ್ಕೊಂಡು ಹೋಗ್ತಿದ್ದ, ಈಗ ಅವಳನ್ನ ಕರ್ಕೊಂಡು ಹೋಗ್ಕ ನಾನು ಇಂದರ್ ಮಾಡ್ತೀನಿ. ಮಗ, ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು. ಆಯ್ತು ಸರಿ, ಬಾ ಹೋಗೋಣ ಬಾ ಅಮ್ಮ. ರೀ, ಇವತ್ತು ಊಟಕ್ಕೆ ಬಿರಿಯಾನಿ ಮಾಡ್ಲಾ? ನಿನಗೇನು ಇಷ್ಟ ಅದು ಮಾಡು ಸ್ವಾತಿ, ಮತ್ತೆ ಕೇಳ್ತೀಯಾ? ನಾ ಯಾವತ್ತಾದರೂ ಅದು ಮಾಡು ಇದು ಮಾಡು ಅಂತೀನ? ನಿಂಗೇನು ಇಷ್ಟ ಅದು ಮಾಡು. ಯಾವಾಗಲೂ ನನ್ನ ಕೇಳಿ ಮಾಡ್ತಿದ್ದ ನನ್ನ ಮಗ ಎಲ್ಲ, ಈಗ ಅಕ್ಕಿಯ ಮಗನೇ ನನಗೆ ಅನ್ನ ಸಾರು ಮಾಡಂತೇಳು. ಸ್ವಾತಿ, ಅವಾಗೇನೋ ಅನ್ನ ಸಾರು ಅಂತ ಅನ್ನ ಸಾರು ಮಾಡು. ರೀ, ತುಂಬಾ ದಿನ ಆಯ್ತು, ನಂಗೆ ಏನು ಕೊಡಿಸಿಲ್ಲ, ಏನಾದರೂ ಕೊಡಿಸ್ರಿ. ಆಯ್ತು ಸರಿ, ಕೊಡಿಸ್ತೀನಿ. ಮಗನೇ, ಖರ್ಚು ತುಂಬ ಮಾಡಬಾರ್ದು, ಸೇವಿಂಗ್ಸ್ ಕಡೆ ಗಮನ ಕೊಡು. ಈ ಸಲ ನೋಡು ಜಾಸ್ತಿ ಖರ್ಚಾಗಿದೆ. ನಂಗೇನು ಬೇಡ ಬಿಡಿ. ರೀ, ನಾನು ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ಪದೇ ಪದೇ ನಿಮ್ಮಮ್ಮ ನಮ್ಮಿಬ್ಬರು ನಡುವೆ ಬರ್ತಾ ಇದ್ರೆ ಈ ಮನೆಗೆ ಇರೋಕ್ಕಾಗಲ್ಲ ರೀ, ನಾ ಹೋಗ್ತೀನಿ. ಸ್ವಾತಿ, ಹೋಗ್ಬೇಡ, ನನ್ನ ಮಾತು ಕೇಳು. ಏನಾಯ್ತು ಮಗನೇ? ಅಮ್ಮ ಸ್ವಾತಿ ಮನೆ ಬಿಟ್ಟು ಹೋದ್ಲು. ಮದುವೆ ಆದ್ಮೇಲೆನೂ ಮಗ ತಾಯಿ ಮಾತೇ ಕೇಳಬೇಕು ಅಂತಂದ್ರೆ ಖಂಡಿತವಾಗ್ಲೂ ಮಗ ಮತ್ತು ಸೊಸೆ ನಡುವೆ ಜಗಳ ಹತ್ತೋದಂತೂ ಖಂಡಿತ.